ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ಬ್ಲಾಗು ಅಂತಂದರೆ, ಏನಪ್ಪ ನಾಮ ಇಟ್ಕೊಂಬಿಟ್ಟಿದ್ದಾರೆ ನಮ್ಮ ಹಸ್ಬೆಂಡು ಅಂತ ನೋಡ್ತಾ ಇದ್ದೀರಾ? ಹಾಗೇನಿಲ್ಲ. ಇದು ಬಂದು ನಮ್ಮ ಪಪ್ತಿ. ನಮಗೆ ಹೋಳಿ ಹಬ್ಬ ಇರುತ್ತೆ, ಅವಾಗೆ ನಮ್ಮ ಮನೆ ದೇವ್ರಿಗೆ ಎಡೆ ಹಾಕೋ ಅಂಥ ಹಬ್ಬ. ವರ್ಷಕ್ಕೊಂದೇ ಸಲ ಆ ಹಬ್ಬ ನಮಗೆ ಇರೋದು. ಆ ಹಬ್ಬನೇ ನಾವು ದಾನ ಕೇಳಿ ಮನೇಲಿ ಎಡೆ ಹಾಕೋ ಅಂಥದ್ದು. ತಿರ್ಗಾ ಒಂದು 10 ಜನಕ್ಕನ ಊಟ ಹಾಕ್ತೀವಿ ನಾವು. ದಾನ ಕೇಳಿ ಎಡೆ ಹಾಕುವಂಥದ್ದು. ಆ ಪ್ರಸಾದನ ಒಂದು 3-4 ಜನನ ಕರೆದು ನಾವು ಇಡ್ತಿರಲ್ಲ, ಅದೇ ತುಂಬ ಒಳ್ಳೆಯದು. ಅದೇ ನಮ್ಮನ್ನು ದೇವರು ಕಾಯೋ ಅಂಥದ್ದು. ವರ್ಷನೂ ನಾವು ಈ ಪಪ್ತಿ ನಾವು ಬೇರೆ ಬಂದಾಗಿಂದ ನಾವು ಮಾಡ್ತೀವಿ, ನಾವು ಬಿಡಲ್ಲ. ನಾವು ದಾನ ಕೇಳಿನೇ ಅದ್ರಾಗೆ ಅಡುಗೆ ಮಾಡಬೇಕು. ಒಂದೊತ್ತಿರಬೇಕು. ನಮ್ಮ ಯಜಮಾನ್ರು ಫುಲ್ ಡೇ ಇರ್ತಾರೆ, ನಾವು ಮಾತ್ರ ಒಂದೊತ್ತು ಅಂದರೆ ಗೊತ್ತಲ್ಲ, ಸಾಯಂಕಾಲ ಗಂಟ ಏನಿರಲ್ಲ. ಒಂದೊತ್ತು ಅಂದರೆ ಮಧ್ಯಾಹ್ನ ಗಂಟೆ ಇರ್ತೀವಿ. ಆಮೇಲೆ ಮಧ್ಯಾಹ್ನ ಅಂಥದ್ದು ಏನು ಈ ಸಲ ಮಾತ್ರ ತಿಂದಿರಲಿಲ್ಲ, ಯಾಕೋ ಹೊಟ್ಟೆನೂ ಹಸ್ದಿರಲಿಲ್ಲ. ಒಂದೇ ಸಲ ಸಂಜೆನೇ ನಾನು ತಿಂದಿತ್ತು. ಈ ವರ್ಷ ಏನೋ ನನಗೂ ಹೊಟ್ಟೆ ಹಸಿಗೆ ನಾನು ತಡೆಯಲ್ಲ ಅಂತ ಅಷ್ಟೇ, ನಾನು ಉಪವಾಸ ಇರಲ್ಲ. ಆದರೆ ಏನೋ ಈ ವರ್ಷ ಸಂಜೆ ಗಂಟೆ ಇದ್ಬಿಟ್ಟಿದ್ದೆ ನಾನು. ಹಾಗೆ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ಲಗ್ಮಿನಹಳ್ಳಿಯಲ್ಲಿರೋದು ಈ ದೇವಸ್ಥಾನ. ಪ್ರತಿಷ್ಠಾಪನೆ ಎಲ್ಲ ಮಾಡಿಸಿದ್ರು. ಹೊಸ ದೇವಸ್ಥಾನ ಅಂದರೆ ಹೊಸದು ಅಂದರೆ 2 ದೇವರು, ಶಿವನು ಮತ್ತು ಹಾಗೆ ಗಣೇಶ ಸ್ವಾಮಿ. ಇದಾಗಿರುತ್ತೆ ನಮ್ಮ ಪಪ್ತಿ. ಹೋಳಿ ಹಬ್ಬ ಅಂದ್ರೇ ನಮಗೆ ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು. ನಾವು ಯಾವಾಗಲೂ ವರ್ಷ ಹೆಣ್ಗುಂಟೆಗೆ ಹೋಗ್ತಾ ಇದ್ವಿ. ಈ ಸಲ ಇಲ್ಲೇ ಲಗ್ಬಿನಹಳ್ಳಿಯಲ್ಲಿ ತೀರ್ಥಕಾಯಿ ಮಾಡಿಸೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ವಿ, ನಾನು ಮತ್ತು ನನ್ನ ಮಗ ಎಲ್ಲನೂ. ಸಂಜೆ ಆದರೆ ಈ ಥರ ನಾಮ ಇಟ್ಕೊಬೇಕು. ನಮ್ಮ ಕಡೆ ಎಲ್ಲ ನೋಡ್ತಾ ಇರ್ಬೋದು ನೀವು ಯಾವ ಥರ ನಾವು ಎಡೆ ಹಾಕಿದ್ದೀವಿ ಅಂತ. ಈ ಹಬ್ಬನೇ ನಮಗೆ ಜೋರು. ಸ್ವಲ್ಪ ಏನು ಹಬ್ಬ ಮಾಡ್ತಿರೋ ಇಲ್ಲ, ಈ ಹಬ್ಬನ ನಾವು ಖಂಡಿತವಾಗ್ಲೂ ಮಾಡಲೇಬೇಕು. ಈ ಸಲ ಅಂತೂ ತುಂಬಾ ಜನ ಬಂದಿದ್ದರು. ದೇವ್ರ ಪ್ರಸಾದ ಯಾರ್ಯಾರು ತಿನ್ನಬೇಕು ಅನ್ನೋ ಋಣ ಇರುತ್ತೆ ಅವ್ರಿಗೆ ಸಿಗೋದು. ಅಂದರೆ ಈ ಸಲ ನನ್ನ ಫ್ರೆಂಡ್ಸು ಕರೆದವರೆಲ್ಲ ಬಂದಿದ್ದರು. ಯಾರೋ ಇಬ್ಬರೇನೋ ಮಿಸ್ ಆಗಿದ್ರು, ಅಷ್ಟು ಬಿಟ್ಟರೆ ಎಲ್ಲರೂ ಬಂದಿದ್ದರು. ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದು ದೇವ್ರ ಪ್ರಸಾದ ಅಲ್ವಾ, ಯಾರ್ಯಾರಿಗೆ ಅನ್ನದ ಋಣ ಎಲ್ಲೆಲ್ಲಿ ಇರಬೇಕೋ ಅಲ್ಲೇ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮಗೆ ಎಲ್ಲೂ ಬೇಕು ಅಂದಾಗ ಸಿಗಲ್ಲ ಅನ್ನ. ಯಾರು ಈ ಹಬ್ಬಕ್ಕೆ ಮಾತ್ರ ಯಾರು ಕರೀತಾರೋ ಅವ್ರ ಮನೆಗೆ ಹೋಗಿ ತಿನ್ನಬೇಕಂತೆ. ಅದು ತುಂಬಾ ಒಳ್ಳೆಯದು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದರಿಂದ ನಾನು ಎಲ್ಲರನ್ನೂ ಕರೆದಿದ್ದೆ, ಮಿಸ್ ಮಾಡಿರಲಿಲ್ಲ ಯಾರನ್ನೂ.